ನಾನು ಒಂದು ಟೈಮ್ ನಾನು ಮಲಗಿ ಟೆಂಪಲ್ ಹೋಗಿದ್ದಾಳೆ ನಾನು ನಮ್ಮ ಮೊಮ್ಮನೆ ಟೆಂಪಲ್ ಬಂದಿದ್ದಾಳೆ ನಮ್ಮ ಮೊಮ್ಮನೆ ಬೆಂಗಳೂರಿದ್ದಾಳೆ ನಾನು ನಮ್ಮ ಮೊಮ್ಮನೆ ಬೆಂಗಳೂರಿಗೆ ನಾನು ಟೆಂಪಲ್ ಬಂದಿದ್ದಾಳೆ ಎಲ್ಲ ಬಂದು ಅವ್ರು ಎಂಟರ ತಿನ್ಬಿಡು ನಮ್ಮನ್ನ ಹಾಕಿ ಇವ್ರು ಎಂಟರ ದಿನ ಜಂಕ್ಷನ್ ಹಾಕಿ ಇವ್ರು ತಿಂತ ಹತ್ತು ಗಾಡಿ ಶರಣವ್ರೆ ನಮಸ್ತೆ. ಏನಿದು ಇಷ್ಟೊಂದು ವೈರಲ್ ಆಗ್ತಾ ಇದೆಯಲ್ಲ, ಈ ತರ ಎಲ್ಲ ನಿಮ್ ಬಗ್ಗೆ ಅಪಪ್ರಚಾರ ಇನ್ನೊಂದು ಮತ್ತೊಂದು ಏನ್ ಅನ್ನಿಸ್ತಾ ಇದೆ? ಲೇಖನಿ ನ್ಯೂಸ್ ಇಂದ ಮುರಳಿ ಅಂತ. ಏನ್ ಸರ್ ಅದು ಏನು ವಿಷಯನೇ ನಮ್ಗೂ ಅದು ಕೇಸ್ಗೂ ನಮಗೂ ಸಂಬಂಧನೇ ಇಲ್ಲ. ನಿನ್ನೆ ನಾವು ನಮ್ಮ ಮಂಜು ಕೇರ್ಪೇಟೆ ಅವರೆಲ್ಲ ಒಂದು ಟೆಂಪಲ್ಗೆ ಹೋಗಿರ್ತೀವಿ ಹೊಸ ವರ್ಷ ಅಂತ. ಅಲ್ಲಿ ಮುಗಿಸೋ ಆ ಟೆಂಪಲ್ ಹೋದಾಗ ಇವ್ರು ಯಾರು ರವಿ ಮಂಡ್ಯ ಮತ್ತೆ ಕೆಂಪಣ್ಣ ಅವರೆಲ್ಲ ಬಂದಿರ್ತಾರೆ. ಎಲ್ರ ಜೊತೆಲಿ ಬೆಂಗಳೂರಿಗೆ ಹೋಗೋಣ ಅಂತ ಬರ್ತಾ ಇರ್ತೀವಿ. ಅಂದಾಗೆ ಮಾಗಡಿ ಮೇಲ್ಗಡೆನೆ ಬರ್ಬೇಕಲ್ಲ. ಈ ಮಾಗಡಿಲಿ ಏನಾಗಿರುತ್ತೆ, ಯಾರೋ ರವಿ ಮಂಡ್ಯ ಪರಿಚಯ ಇರೋರು ಏನೋ ಸ್ಟೇಷನ್ ಅಲ್ಲಿ ಇರ್ತಾರೆ, ಮಾತಾಡ್ಸ್ಕೊಂಡು ಹೋಗೋಣ ಬರ್ರಿ ಅಂತ ಕರೀತಾರೆ ನಮ್ಮನ್ನು. ರವಿ ಮಂಡ್ಯ ಪರಿಚಯ ಇರೋದು. ಎಸ್ ಅದೇ ಹೇಳ್ತೀನಿ ನೋಡಿ. ಅದನ್ನು ಸರ್ ಈ ತರ ಕರೆದಾಗ ನಮ್ಗೇನ್ ಗೊತ್ತಿರಲ್ಲ, ನಂಗೆ ಆ ವಿಷಯನೇ ಗೊತ್ತಿರಲ್ಲ ಏನೋ ಕರೆದ್ರು ಅಂತ. ಕಾರ್ ನಿಲ್ಲಿಸ್ತಾರೆ, ಏನೋ ಊಟ ಮಾಡಕ್ ಕರೆದವ್ರೆ ಅಂತ ಹೇಳಿದ್ದೀನಿ. ಸ್ಟೇಷನ್ ಒಳಗೆ ಕರ್ಕೊಂಡು ಹೋಗ್ತಾರೆ. ಏನೋ ಕರ್ಕೊಂಡು ಹೋಗ್ತಾರೆ, ಏನೋ ಒಂದು ಇದಿರ್ಬೋದು ಅಂತ ಹೋಗಿ ನಾನು ಹೊರಗಡೆ ನಿಂತಿರ್ತೀನಿ, ನಂಗೆ ಗೊತ್ತೂ ಇರಲ್ಲ ಮ್ಯಾಟ್ರು. ಕಟ್ ಆದ್ರೆ ಅವರೆಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ, ನಾವು ಹೊರಗಡೆ ಹೋಗ್ತೀವಿ. ಊರ್ ಜನ ಸರ್ ನಮ್ಮನ್ನ ಹೊಡಿತಾರೆ. ಏನಕ್ಕೆ ಹೊಡಿತಾರೆ ಅಂದ್ರೆ ಇವಾಗ ಹೇಳ್ತೀನಿ ಕೇಳಿ ಸರ್. ಅಲ್ಲೇನಾಗೈತೆ, ವೆಂಕಟೇಶನ್ ಅವರು ಒಂದು ಪಾರ್ಟಿ ಅರೇಂಜ್ ಮಾಡಿರ್ತಾರೆ ನ್ಯೂ ಇಯರ್ಗೆ. ಅದಕ್ಕಂದು 34 ಜನ ಜಾಯ್ನ್ ಆಗಿರ್ತಾರೆ. ಅದ್ರಲ್ಲಿ ಇನ್ಫ್ಲೂಯೆನ್ಸರ್ ರವಿ ಮಂಡ್ಯ ಕೆಂಪಣ್ಣನು ಹೋಗಿರ್ತಾರೆ. ಈ ಕೆಂಪಣ್ಣ ಒಂದು 10-20 ವಿಡಿಯೋ ಮಾಡಿ ಹಾಕಿರ್ತಾನೆ ಎಲ್ಲಾನು ಅಲ್ಲಿ ಪಾರ್ಟಿ ಈ ತರ ಎಲ್ಲ ಮಾಡ್ತಿದ್ದೆ ಅಂತ ಹೇಳಿ. ಅಲ್ಲಿ ಇನ್ನೊಬ್ಬ ಅವನು ರವಿ ಗುಲಾಬ್ ಜಾಮೂನ್ ಅಂತ ಇನ್ನೊಬ್ಬ ಅವನು ಕಚಡ ನನ್ ಮಗ, ಅವನು ಹೋಗಿರ್ತಾನೆ ಪಾರ್ಟಿಗೆ. ಇವಾಗ 30 ಜನ ಪಾರ್ಟಿಲಿ ಅರೇಂಜ್ ಹೋಗವ್ರೆ ಅಂದ್ರೆ ಒಬ್ಬ ಏನ್ ಮಾಡೋನ್ ರವಿ ಜಾಮೂನ್ ಕುಡಿದು ನಶೆಯಲ್ಲಿ ಯಾವ್ದೋ ಒಂದ್ ಮಾಗಡಿ 17 ವರ್ಷ ಹುಡುಗಿಗೆ ಏನೋ ರೇಪ್ ಅಟೆಂಪ್ಟ್ ಏನೋ ಕಿಡ್ನಾಪ್ ಮಾಡವನೆ ಅಂತ ಹೇಳವ್ರೆ. ಮಾಡೋ ಟೈಮಲ್ಲ ಹುಡುಗಿ ಏನೋ ರಿಟರ್ನ್ ಕಾಲ್ ಮಾಡ್ಬಿಟ್ಟು ಅವ್ರ ಅಣ್ಣವ್ರ ಮನೆಯೆಲ್ಲ ಫೋನ್ ಮಾಡಿ ಹೇಳೈತೆ. ಊರ್ ಜನ ಎಲ್ಲ ಬಂದು ಅವ್ರಿಬ್ಬರನ್ನ ಕರ್ಕೊಂಡು ಹೋಗಿ ಸ್ಟೇಷನ್ಗೆಲ್ಲ ಹಾಕವ್ರೆ. ಒಂದ್ ಮೇಲೆಲ್ಲ ಪೋಕ್ಸೋ ಕೇಸ್ ಏನೋ ಸಮಥಿಂಗ್ ಅದೇನೋ ಕಾನೂನು ಮುಖಾಂತರ ಏನೋ ಆಗೈತೆ. ಇವಾಗ ಪಾರ್ಟಿ ಅರೇಂಜ್ ಮಾಡೋರು ವೆಂಕಟೇಶ್ ಅವ್ರನ್ನ ವಿಚಾರಣೆ ಕರೆದವ್ರೆ. ಅಂದ್ರೆ ಪಾರ್ಟಿ ಅರೇಂಜ್ ಮಾಡಿದ್ರು ಅಲ್ಲಿ ವಿಚಾರಣೆ ಕರಿಬೇಕಲ್ಲ ಪೊಲೀಸರು. ಅವರು ವೆಂಕಟೇಶ್ ಅವರು ರವಿ ಮಂಡ್ಯಗೆ ಪರಿಚಯ. ಇವ್ರು ಏನಾಗೈತೆ ಏನಿಲ್ಲ ವಿಚಾರಣೆ ಮಾಡ್ಕೊಂಡ್ ಬರೋಣ, ಮಾತಾಡ್ಸ್ಕೊಂಡ್ ಬರೋಣ ಅಂತ ಅಂದವೇನೋ ಇದೆಯಲ್ಲ ಅಂತ ಇವ್ರು ನಮ್ಮನ್ನ ಕರ್ಕೊಂಡು ಹೋಗವ್ರೆ. ಈ ಕೇಸ್ಗೂ ನಮಗೂ ಸಂಬಂಧನೇ ಇಲ್ಲ. ಜನ ತಗೊಂಡ್ಬಿಟ್ಟವ್ರೆ, ಪಾರ್ಟಿಲಿ ನಾವು ಇನ್ವಾಲ್ವ್ಮೆಂಟ್ ಇದೀವಿ, ಸ್ಟೇಷನ್ ಬಂದವರಲ್ಲ ಇವರು ಇನ್ವಾಲ್ವ್ಮೆಂಟ್ ಅವ್ರೆ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ ತಕ್ಷಣ ಅಟ್ಯಾಕ್ ಮಾಡ್ಬಿಟ್ಟವ್ರೆ. ಇವಾಗ ನಾನು ಅದಕ್ಕೆ ಕಂಪ್ಲೇಂಟ್ ಕೊಡ್ತಾ ಇದೀನಿ. ಅಲ್ಲಿ ನಂಗೆ ಯಾರು ವಿಡಿಯೋದಲ್ಲಿ ಹೊಡೆದವ್ರೆ ಮಾಡವ್ರೆ ಎಲ್ರಿಗೂ ಕಂಪ್ಲೇಂಟ್ ಕೊಡ್ತಾ ಇದೀನಿ. ಅಲ್ಲ, ಜನಗಳು ಏನು ನಮ್ಗೆ ಗೊತ್ತಾಗಲ್ವಾ ಅವ್ರಿಗೆ? ಅಂದ್ರೆ ಒಬ್ಬ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಗೆ, ಒಬ್ಬ ಇನ್ಫ್ಲೂಯೆನ್ಸರ್ ಈ ತರ ಅಂದ್ರೆ ಮಾಮೂಲಿ ಜನಕ್ಕಂದ್ರು ಕೊಲೆ ಮಾಡ್ಬಿಡ್ತಾರೇನೋ ಅವರು. ಕೊಲೆ ಮಾಡ್ಬಿಡ್ತಾರೆ. ಈ ತರ ಎಲ್ಲ ಆಯ್ತು ಅಂತಂದ್ರೆ ಅದಕ್ಕೆ ನಾವು ಫೋನ್ ಮಾಡಿದೆ ನಾನು ನಿಮ್ಗೆ, ವಿಚಾರ ತಿಳ್ಕೊಂಡು ಒಂದ್ ವಿಡಿಯೋ ಮಾಡ್ಬೇಕು ಅಂತ ಅಂದ್ಬಿಟ್ಟೇನೆ. ಮಾಡಿ ಸರ್. ಅದೇನಂದ್ರೆ ನೋಡಿ ಇಷ್ಟೇ ಸರ್ ವಿಚಾರ, ನಮಗೂ ಕೇಸು ಸಂಬಂಧ ಇರಲ್ಲ. ಲಿಟ್ರಲಿ ನನ್ಗೆ ಅದು ನಾನು ಆಕ್ಚುಲಿ ಹೊರಗಡೆ ನಿಂತಿದ್ದೆ, ಸ್ಟೇಷನ್ ಹೊರಗಡೆ ಫೋನ್ ಯೂಸ್ ಮಾಡ್ಕೊಂಡು. ನಾನು ಒಳಗಡೆ ಹೋಗಿಲ್ಲ, ನಂಗೆ ವಿಚಾರನೇ ಗೊತ್ತಿಲ್ಲ. ವಿಚಾರ ಗೊತ್ತಿಲ್ದೇನೆ ನಾನು ಒದೆ ತಿಂದಿದ್ದೀನಿ. ಅಲ್ಲ, ಅವ್ನು ಯಾರೋ ಅವನು ಲೋಫರ್, ಅವ್ನು ರವಿ ಗುಲಾಬ್ ಜಾಮೂನ್ ಅಂತ ಹೇಳಿದ್ರಲ್ಲ, ಅವನ ಜೊತೆಗೆ ಇನ್ನೊಬ್ಬ ಯಾರಿದ್ದ ಅದ್ ನಂಗೆ ಗೊತ್ತಿಲ್ಲ. ಇವನೊಬ್ಬ ಮಾತ್ರ ಇನ್ಫ್ಲೂಯೆನ್ಸರ್ ಗೊತ್ತಿರೋನು, ಅದು ಇವ್ರಿಗೆ ರವಿ ಮಂಡ್ಯಗೆ. ಅಂದ್ರೆ ಅವರೆಲ್ಲ ಅಲ್ಲೇ ಪಾರ್ಟಿಲೆಲ್ಲ ಇದ್ರಲ್ಲ, ಅವರೆಲ್ಲ ಪಾರ್ಟಿ ಜಾಯ್ನ್ ಆಗಿದ್ರಲ್ಲ. ಅವ್ರು ನಂಗೆ ಏನು ಗೊತ್ತಿಲ್ಲ ಸರ್ ಆಕ್ಚುಲಿ ಪಾರ್ಟಿದು ಇದೆಲ್ಲ ಕೂಡ ನಂಗೆ ಅಲ್ಲಿ ಸ್ಟೇಷನ್ ಹೋದ್ಮೇಲೆ ಗೊತ್ತಾಗಿದ್ದು ಇದೆಲ್ಲ ಹಿಂಗ ಆಗೈತೆ ಅಂತ. ಸತ್ಯ ಸತಾಂಶ ಅದು ಹೊರಗಡೆ ಬರ್ಬೇಕು. ಇವಾಗ ಪೊಲೀಸರಿಂದ ಹೊರಗಡೆ ಬರ್ಬೇಕು. ಹೌದು. ನಮ್ಗೆ ಈ ಪೊಲೀಸ್ನವರು ಯಾವ್ದೇ ರೀತಿ ಕ್ರಮ ತಗೊಳ್ಳಿಲ್ವಾ ಆ ಟೈಮ್ ನಲ್ಲಿ? ಕ್ರಮ ಪೊಲೀಸರು ಏನ್ ತಗೊಂಡಿಲ್ಲ. ಪೊಲೀಸರು ಎಲ್ಲ ಮಾಡ್ಕೊಯ್ತಾರ ಜನ ಆತರ ಅಲ್ಲಿ. ಅಂದ್ರೆ ಸರ್ ಫ್ರಸ್ಟ್ರೇಟ್ ಆಗ್ಬಿಟ್ಟವ್ರೆ ಜನ. ಹೌದು. ಅಲ್ಲ, ಫ್ರಸ್ಟ್ರೇಷನ್ಸ್ ಆಗಿದ್ರು ಕೂಡ ಲೈಕ್ ಈಗ ಯಾರು ಏನು ಅನ್ನೋದನ್ನ ಕೂಲಂಕುಷವಾಗಿ ತಿಳ್ಕೊಳ್ದೇನೆ ಮತ್ತೆ ಏನಾದ್ರು ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದಾರ ಜನಗಳು ಅಂತ. ಅಂದ್ರೆ ಇವರು ಏನಾದ್ರು ಇನ್ವಾಲ್ವ್ ಆಗಿದಾರ ಅಥವಾ ಇವ್ರು ಬಂದಿದಾರ ಅಂತ ಅಪಾರ್ಥ ಮಾಡ್ಕೊಂಡಿದ್ದಾರೆ. ಇವತ್ತು ನಾನು ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಬೇರೆ ವಿಚಾರಧಾರಣೆಯನ್ನ ತಿಳಿಸೋದಕ್ಕೆ ಅಂತ ಹೋಗ್ತಾ ಇದ್ದೀನಿ.
ನಿನ್ನೆ ಮತ್ತೆ ಮೊನ್ನೆ ನಡೆದಂಥ ಒಂದು ವಿಚಾರದ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರತಕ್ಕಂಥ ವಿಚಾರದ ಬಗ್ಗೆ ನಾನು ನಿಮಗೆ ತಿಳಿಸೋದಕ್ಕೆ ಅಂತ ಬಂದಿದ್ದೀನಿ. ಏನದು ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಾಗಿರುತ್ತೆ. ಇನ್ಸ್ಟಾಗ್ರಾಮು ಫೇಸ್ಬುಕ್ ಓಪನ್ ಮಾಡಿದ್ರೆ ತುಂಬ ವೈರಲ್ ಆಗ್ತಾ ಇರತಕ್ಕಂಥ ವಿಡಿಯೋ. ಸೊ ನನಗೆ ಅಂದರೆ ಕೂಲಂಕುಷವಾಗಿ ಏನೂ ತಿಳ್ಕೊಳ್ಳದೆ ನಾನು ಯಾವ ವಿಡಿಯೋನೂ ಮಾಡೋನಲ್ಲ. ಮಾಡುವಂಥದ್ದು ಅಂದರೆ ಅದು ಏನೋ ಮಾಡೋದಕ್ಕೆ ಹೋಗಿ ಇನ್ನೊಂದೇನೋ ಆಗಿ ಮತ್ತೊಂದೇನೋ ಆಗೋದು ನನಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಕೆಲವ್ರಿಗೆ ಫೋನ್ ಮಾಡ್ತೀನಿ, ನನ್ನ ಸ್ನೇಹಿತರ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಕೆಲವ್ರಿಗೆ ಫೋನ್ ಮಾಡಿ ತಿಳ್ಕೊಂಡಾಗ ಅಂದರೆ ಮೊನ್ನೆ ನೈಟ್ ಏನು ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಇರುತ್ತೆ, December 31 ನ್ಯೂ ಇಯರ್ ಸೆಲೆಬ್ರೇಷನ್ಸ್ಗೆ ಅಂತ ಕೆಲವು ಕಂಟೆಂಟ್ ಕ್ರಿಯೇಟರ್ಸ್ನ ಪಾರ್ಟಿಗೆ ಅಂತ ಇನ್ವೈಟ್ ಮಾಡಿರ್ತಾರೆ ಮಾಗಡಿಯ ಒಂದು ಯಾವುದೋ ಒಂದು ಜಾಗದಲ್ಲಿ, ಆಯಿತಾ, ಮಾಗಡಿ ಆ ಒಂದು ಭಾಗದಲ್ಲಿ. ಸೊ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸು ಮಂಡ್ಯ, ಮದ್ದೂರು, ಹಾಸನ್ನು, ಬೆಂಗಳೂರು ಎಲ್ಲೆಲ್ಲೆಲ್ಲ ರಿಚೆಸ್ಟ್ ಕಂಟೆಂಟ್ ಅಂದರೆ ಚೆನ್ನಾಗಿ ಕಂಟೆಂಟ್ ಎಲ್ಲ ಕೊಟ್ಕೊಂಡು ಲಕ್ಷ ಫಾಲೋವರ್ಸು ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ ಅಂಥ ಕಂಟೆಂಟ್ ಕ್ರಿಯೇಟರ್ಸ್ನ ಮಾತ್ರ ಕರೆದಿರ್ತಾರೆ, ಒಂದು ಪಾರ್ಟಿಗೆ ಇನ್ವೈಟ್ ಮಾಡಿರ್ತಾರೆ. ಸೊ ಎಲ್ಲರೂ ಕೂಡ ಹೋಗಿರ್ತಾರೆ. ಅದರಲ್ಲಿ ಮುಖ್ಯವಾಗಿ ಅಂತ ಬಂದಾಗ ಕೆಂಪಣ್ಣ ಅಂತ ಅಂದ್ಬಿಟ್ಟು ಒಬ್ಬರಿದ್ದಾರೆ, ಹಳ್ಳಿಯ ಪ್ರತಿಭೆ. ಸೊ ಏನೋ ಮಾಡಿಕೊಂಡು ವಿಡಿಯೋ ಪಡೆಯೋದು ಇದು ಮಾಡ್ತಾ ಇರ್ತಾರೆ. ಮತ್ತು ರವಿ ಮಂಡ್ಯ ಅಂತ, ಮತ್ತು ಇನ್ನೊಬ್ಬ ಯಾವನವನು ರವಿ ಗುಲಾಬ್ ಜಾಮೂನ ಗುಲಾಮ್ ನನ್ನ ಮಗನೋ ಗೊತ್ತಿಲ್ಲ. ಸೊ ಇಂಥ ಕೆಲವರೆಲ್ಲ ಕರೆದಿರ್ತಾರೆ, ಸುಮಾರು ಜನನ ಕರೆದಿರ್ತಾರೆ, ಒಂದು 100-150 ಜನ ಕಂಟೆಂಟ್ ಕ್ರಿಯೇಟರ್ಸ್ನ. ಅದರಲ್ಲಿ ಏನಾಗುತ್ತೆ, ಕಂಟೆಂಟ್ ಕ್ರಿಯೇಟರ್ಸ್ಗೂ ಇದಕ್ಕೂ ಏನು ಸಂಬಂಧ ಕೆಲವ್ರು ಗೊತ್ತಿಲ್ಲದೆ ಇರೋರಿಗೆ ಕೇಳ್ಬೋದು, ಗೊತ್ತಿಲ್ಲದೆ ಇರೋರು ಓಕೆನಾ. ಈ ಪಾರ್ಟಿ ಮಾಡ್ತೀನಿ ಅಂತಂದವ್ರೆಲ್ಲ ಯಾರೇನು ಅದೇನು ಅಂತಾರಲ್ಲ, ಬಹಳ ಒಳ್ಳೆ ಕೆಲಸ ಮಾಡೋದಕ್ಕೇನು ಹೋಗಿರಲಿಲ್ಲ, ಪಾರ್ಟಿ ಮಾಡಿಕೊಂಡು ಕುಡ್ಕೊಂಡು ತಿನ್ನೋದಕ್ಕೆ ಅಂತ ಹೋಗಿದ್ರು. ಸೊ ಹೋಗಿ ಆರಾಮಾಗಿ ಬಂದಿದ್ದಾರೆ, ಅದರದ್ದೇನು ತಪ್ಪಿಲ್ಲ ಆಯಿತಾ. ಕೆಲವರು ಬಂದಿದ್ದಾರೆ, ಕೆಲವರು ಅಲ್ಲೇ ಉಳ್ಕೊಂಡಿದ್ದಾರೆ, ಗಂಟು ಪೂರ್ತಿ ಕುಡಿದ್ಬಿಟ್ಟು ಕೆಲವರೆಲ್ಲ ಅಲ್ಲೇ ಸ್ಟೇ ಆಗಿಬಿಟ್ಟವ್ರೆ, ಇನ್ನು ಕೆಲವರೆಲ್ಲ ಬಂದ್ಬಿಟ್ಟವ್ರೆ. ಅಂದರೆ ಆ ಒಂದು ಪಾರ್ಟಿ ವೈಬ್ ಅನ್ನೋದು ಮುಗಿದಾದ್ಮೇಲೆ 12 ಗಂಟೆ 1 ಗಂಟೆ ಕೇಕ್ ಕಟ್ ಮಾಡಿದ್ದಾದ್ಮೇಲೆ ನೈಟು ಎಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರ ಮನೆಗಳಿಗೆ ಅವ್ರವ್ರ ರೂಮ್ಗಳಿಗೆ ಹೋಗಿರ್ತಕ್ಕಂಥದ್ದು ಆಗಿದೆ. ಅದರಲ್ಲಿ ಈ ರವಿ ಗುಲಾಬ್ ಜಾಮೂನ್ ಅಂತಂದ ಗುಲಾಬ್ ಜಾಮೂನನ ಏನೋ ಐತೆ, ಒಂದು ಖತರ್ನಾಕ್ ಕಿಲಾಡಿ ನನ್ನ ಮಗಂದು. ಇವೊಂದು ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ ಒಂದು, ಓಕೆನಾ. ಸೊ ಈ ಬಡ್ಡಿ ಮಗ, ಈ ಚಪ್ಪರ್ಮನ ಮಗ ಕುಡಿದು ತಿಂದು ಗಂಟ್ಲು ಪೂರ್ತಿ ಕುಡಿಸ್ಬಿಟ್ಟವ್ರೆ, ಪಾರ್ಟಿಲಿ ಕುಡಿದ್ಬಿಟ್ಟವನೆ ಗಂಟ್ಲು ಪೂರ್ತಿನ ಕುಡಿದ್ಬಿಟ್ಟು ನನ್ನ ಮಗಂದು ಹೋಗಿ ಅಲ್ರಿ ಇವನ್ನ ಇವನ್ನ ಈಗ ಹಾಕ್ಕೊಂಡು ಜಜ್ಜಿ ಬಿಡ್ಬೇಕು, ಹಂಗೆ ಹಾಕ್ಕೊಂಡು ಏನು ಹೇಳಿ ಆ ಒಂದು ಇವೇ ಇದಾವಲ್ಲ ಮರ್ಮಾಂಗನೇ ಹಾಕ್ಕೊಂಡು ಜಜ್ಜಿ ಬಿಡಬೇಕು ಅನ್ನಿಸ್ಬಿಡುತ್ತೆ ಇಂಥ ನನ್ನ ಮಕ್ಕಳನ್ನ ನೋಡಿದಾಗ. ಅವನು ಏನು ಮಾಡಿದಾನ ಕಚಡ ನನ್ನ ಮಗ ಅಂತ ಅಂದರೆ, ಶಿಸ್ತಾಗಿ ಅಲ್ಲೇ ಗಂಟು ಪೂರ್ತಿ ಕುಡ್ಕೊಂಡು ಅಲ್ಲೇ ಬಿದ್ದಿದ್ದಾನೆ. ಬೆಳಿಗ್ಗೆ ಅವನ ಜೊತೆಗೆ ಒಂದು 2-3 ಸೇರ್ಕೊಂಡ್ಬಿಟ್ಟು ಎಲ್ಲ ಅದೇ ಇರುತ್ತಲ್ಲ, ಹಳ್ಳಿ ವೆದರ್ ನೋಡಬೇಕು, ಬದನೆಕಾಯಿ ನೋಡಬೇಕು, ಹಳ್ಳಿ ಜನರ ಜೀವನ ಹಾಳು ಮಾಡಬೇಕು ಅಂತ ಅಂದ್ಬಿಟ್ಟು ಏನು ಕತೆನೋ ಹೋಗ್ತಾ ಇರ್ಬೇಕಾದ್ರೆ ಪಾಪ ಒಂದು ಮಹಿಳೆ, 17 ವರ್ಷದ ಒಂದು ಮಹಿಳೆ ಕೂತ್ಕೊಂಡು ಅವ್ರ ಮನೆ ಮುಂದೆ ರಂಗೋಲಿ ಹಾಕ್ತಾ ಇದ್ರು. ಈ ಚಪ್ಪರ್ ಬಡ್ಡಿ ಮಗ ಹೋಗ್ಬಿಟ್ಟು ಏನೋ ಆ ಮಹಿಳೆನ ಹಿಡ್ಕೊಳ್ಳೋದಕ್ಕೆ ಅಂತ ಹೋಗ್ಬಿಟ್ಟವನೆ, ಹಿಡ್ಕೊಂಡು ಕಾರ್ನಲ್ಲಿ ಎತ್ತಾಕೊಂಡು ಕಿಡ್ನಾಪ್ ಮಾಡಿ ಅವನ ಜೊತೆಗೆ 1-2-3 ಆ ಬಡ್ಡಿ ಮಕ್ಕಳು ಸಿಗಾಕೊಂಡಿಲ್ಲ. ಆ ನನ್ನ ಮಕ್ಕಳು ಯಾವನೇ ಆದರೂ ನಮ್ಮಂಥವ್ರ ಕೈಗೆ ತಗಲಾಕೊಂಡ್ಬಿಟ್ರೆ ಇಡ ಹೊಡೆದು ಬಿಡ್ತೀವಿ ನಾವು. ಏನು ಹೇಳ್ರಿ, ಹೆಣ್ಮಕ್ಳು ವಿಚಾರದಲ್ಲಿ ಹಿಂಗೆಲ್ಲ ತಗಲಾಕೊಂಡ್ಬಿಟ್ರೆ, ನಮ್ಮಂಥವ್ರ ಕೈಲಿ ತಗಲಾಕೊಂಡ್ಬಿಟ್ರೆ ಇಡ ಹೊಡೆದು ಬಿಡ್ತಿದ್ವಿ ನಾವು. ಬಟ್ ಇನ್ನಿಬ್ರು 3 ಎಸ್ಕೇಪ್ ಆಗಿದಾರಂತೆ, ಓಡ್ಬಿಟ್ಟವ್ರೆ. ಕಳ್ಳನ ಮಕ್ಕಳು ತಗಲಾಕಂತಾರೆ ಬಿಡ್ರಿ. ಆದರೆ ಇವನು ಯಾರು ರವಿ ಗುಲಾಬ್ ಜಾಮೂನೋ ಗುಲಾಮ್ ನನ್ನ ಮಗನೋ ಇವನೊಬ್ಬ ಲೋಫರು ಹೋಗಿ ಹಿಡ್ಕೊಂಡು ಆ ಹುಡುಗಿನ ಏನೋ ಬೇರೆ ಥರ ಮೂವ್ ಆಗೋದಕ್ಕೆ ಹೋಗಿದ್ದಾರೆ. ಆ ಹುಡುಗಿ ಹೋಗಿ ಅವ್ರ ಅಣ್ಣವ್ರಿಗೆಲ್ಲನ ಹಂಗೆ ಫೋನ್ ಮಾಡಿ ತಪ್ಪಿಸ್ಕೊಂಡ್ಬಿಟ್ಟು ಕಂಪ್ಲೇಂಟ್ ಎಲ್ಲ ಆಗಿ ಪೋಕ್ಸೋ ಕಾಯ್ದೆ ಆಗಿ ಏನೋ 2-3 ಕೇಸ್ ಹಾಕಿದ್ದಾರೆ. ಬಡ್ಡಿ ಮಕ್ಕಳ ಮೇಲೆ ಹಾಕಬೇಕು ಏನು, ಇವ್ರನ್ನೆಲ್ಲ ಬಿಡಬಾರ್ದ್ರಿ ಹೊರಗಡೆಗೆ. ಇವರೆಲ್ಲ ಮಾರಕ, ಇವರು ಇಂಥ ನನ್ನ ಮಕ್ಕಳಿಂದನೇ ಏನೋ ಅಂತಾರೆ ಜನರಿಗೆ ಹಾಳಾಗೋಗ್ತಾ ಇರೋದು, ಹೆಣ್ಮಕ್ಳು ಜೀವನ ಹಾಳಾಗೋಗ್ತಾ ಇರೋದು. ಇರಲಿ, ಅದನ್ನು ಒಂದು ಕಡೆಗೆ ಇಟ್ಟುಬಿಡೋಣ. ಅದಾದಮೇಲೆ ಏನಾಗಿದೆ ಅನ್ನೋದು, ಈ ರವಿ ಮಂಡ್ಯ ಮತ್ತು ಈ ಕೆಂಪಣ್ಣ ಇವರೆಲ್ಲನ ಅಲ್ಲಿಗೆ ಹೋಗಿ ಪಾರ್ಟಿಗೆ ಹೋಗಿದ್ರಲ್ಲ, ಸೊ ಎಲ್ಲ ಫ್ರೆಂಡ್ಸ್ಗಳೇ ಅಲ್ವೇನಪ್ಪ, ಫ್ರೆಂಡ್ಸ್ಗಳೇನೆ. ಏನೋ ಒಂದು ವಿಚಾರ ಬಂದುಬಿಟ್ಟೈತೆ ಅಂದರೆ ಗೊತ್ತಾಗಿದೆ. ಈ ಪಾಪ ನಮ್ಮ ಕಬ್ಜಾ ಶರಣ ಎಲ್ಲೋ ಪಾಪ ಪಾದಯಾತ್ರೆ ಗೀದಯಾತ್ರೆ ಅದು ಇದು ಅಂದ್ಕೊಂಡು ಆ ಹುಡುಗನ ಪಾಡಿಗೆ ಆ ಹುಡುಗ ಏನೋ ಮಾಡ್ಕೊಂಡಿರ್ತಾನೆ ಆಯಿತಾ. ಆ ಹುಡುಗಂದು ಏನು ಇದರಲ್ಲಿ ಎಳೆಯೋದಕ್ಕೆ ಹೋಗೋದು ತಪ್ಪಾಗುತ್ತೆ.
ಸೊ ಆ ಹುಡುಗ ಏನು ಮಾಡಿದ್ದಾನೆ, ದೇವಸ್ಥಾನಕ್ಕೆ ಹೊಸ ವರ್ಷ ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋಗಿದ್ದಾನೆ. ಆಗ ಈ ಕೆಂಪಣ್ಣ, ಈ ರವಿ ಮಂಡ್ಯ ಅನ್ನೋರು ಸಿಕ್ಕಿದ್ದಾರೆ. ಎಲ್ಲಿ ಅಂದರೆ ಕಬ್ಜಾ ಶರಣನ್ ಜೊತೆಗೆ ಸಿಕ್ಕಿದಾಗ ಹಂಗೆ ಬನ್ನಿ ಜೊತೆಗೆ ಹೋಗೋಣ ಅಂದ್ಕೊಂಡು ಎಲ್ಲ ದೇವಸ್ಥಾನಕ್ಕೆ ಹೋದಾಗ ಈ ಒಂದು ವಿಚಾರಧಾರಣೆ ಬಂದಿರತಕ್ಕಂಥದ್ದು. ಏನದು ಅಂತ ಅದೇ ನಾನು ಹೇಳಿದ್ನಲ್ಲ ಫಸ್ಟ್ ಯಾವಾಗ್ಲಿಂದನ. ಸೊ ಆ ಥರನ ಒಂದು ಫೋನ್ ಬಂದೈತೆ ಯಾರಿಗೆ, ರವಿ ಮಂಡ್ಯಗೆ. ಹಿಂಗೆ ಲಾಕ್ ಮಾಡಿಬಿಟ್ಟವ್ರೆ ಪೊಲೀಸ್ನವರು. ಈ ಜನಗಳೆಲ್ಲನ ಹಾಕ್ಕೊಂಡು ರುಬ್ಬಿಲ್ಲ ಇನ್ನೂ ಆ ಬಡ್ಡಿ ಮಗನ್ನ ಅಂತ ಅಂದ್ಬಿಟ್ಟು ಏನೋ ಫೋನ್ ಮಾಡಿದ್ದಾರೆ. ಸೊ ಅದಕ್ಕೆ ರವಿ ಮಂಡ್ಯ ಅದೇನು ಅಂತಾರಲ್ಲ, ಅಲ್ರಿ ರವಿ ಮಂಡ್ಯ ಅವರೇ ಪಾಪ ನೀವು ಕಂಡಕ್ಟರ್ ಆಗಿದ್ದವರು ಒಳ್ಳೆ ಕಂಟೆಂಟ್ ಮಾಡಿಕೊಂಡು ಜನರನ್ನ ರಂಜಿಸ್ತಾ ಗಿಮೋಷನ್ ಮಾಡ್ಕೊಂಡು ಹೆಂಗೋ ದುಡ್ಡು ಮಾಡ್ಕೊಂತ ಸೆಟ್ಲ್ ಆಗಿದ್ರಿ. ನಿಮಗೆ ಯಾಕ್ರಿ ಬೇಕಿತ್ತು ಊರು ಸಾಬ್ರಿ? ಏನೋ ಫ್ರೆಂಡು ಏನೋ ಅಂದ್ಕೊಂಡು ಹೋಗಿದ್ದಾರೆ. ಇವು ಪಾಪ ಕಬ್ಜಾ ಶರಣ ಮತ್ತು ಇನ್ನೊಂದಿಬ್ರು ಮೂವರು ಅನ್ನೆಸೆಸರಿಯಾಗಿ ಪಾಪ ಅಮಾಯಕರ ಥರ ತಗಲಾಕೊಂಡ್ಬಿಟ್ಟವ್ರೆ. ಅರ್ಥ ಆಗ್ತಾ ಇದೆಯಾ? ರವಿ ಮಂಡ್ಯ ಹಿಂಗೆ ಹೋಗ್ಬಿಟ್ಟು ಬರೋಣ ಬನ್ನಿ ಮಾಗಡಿ ಪೊಲೀಸ್ ಸ್ಟೇಷನಲ್ಲಿ ಏನೋ ಹಿಡ್ದವ್ರೆ. ಸೊ ರವಿ ಮಂಡ್ಯಗೂ ಏನು ವಿಚಾರ ಗೊತ್ತಿದೆಯೋ ಗೊತ್ತಿಲ್ಲ ಒಂದು, ಆಯಿತಾ? ಅಂದರೆ ಹೋಗೋ ಮೂಮೆಂಟಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಹಂಗೆ ಹೋಗ್ಬಿಟ್ಟು ಪಾಪ ಕಬ್ಜಾ ಶರಣನು ಜೊತೆ ಕರ್ಕೊಂಡು ಹೋಗಿದ್ದಾರೆ. ಕಬ್ಜಾ ಶರಣ, ಕೆಂಪಣ್ಣ, ಈ ರವಿ ಮಂಡ್ಯ ಇನ್ನೂ ಸುಮಾರು ಜನ ಹೋಗಿದ್ದಾರೆ ಕಾರ್ನಲ್ಲಿ. ಹೋಗಿದ್ದಾರೆ ಕಬ್ಜಂಗೆ ಹೋಗ್ಬಿಟ್ಟು ಸ್ಟೇಷನ್ ಒಳಗಡೆ ಹೋಗಿ ಅದೇನೋ ಮಾತಾಡ್ತಾ ಇದ್ದಾಗ ನಮ್ಗೆ ಏನಕ್ಕೆ ಬೇಕು ಅಂತ ಹೊರಗಡೆಗೆ ಬಂದವನೇ. ಪಾಪ ಜನಗಳು ಲಾಕ್ ಮಾಡಿ ಇವನನ್ನ ಬಿಡಿಸ್ಕೊಂಡು ಹೋಗಕ್ಕೆ ಬಂದವ್ರು. ಇವನು ರವಿ ಗುಲಾಬ್ ಜಾಮೂನ, ಇವನು ಗುಲಾಮ್ ನನ್ನ ಮಗ ಇದನ್ನಲ್ಲ, ಇವನನ್ನು ಬಿಡಿಸ್ಕೊಂಡು ಹೋಗಕ್ಕೆ ಬಂದವ್ರೆ ಅಂತ ಪಾಪ ಜನಗಳು ಅಪಾರ್ಥ ಮಾಡ್ಕೊಂಡ್ಬಿಟ್ಟು. ಅಂದರೆ ಫ್ರಸ್ಟ್ರೇಷನ್ಸ್ ಇರುತ್ತೆ, ಹೇಳ್ತಾ ಇಲ್ವಾ, ಗಿಡ ಹೊಡೆದು ಬಿಡಬೇಕು ಅನ್ನಿಸ್ಬಿಡುತ್ತೆ. ಪಾಪ ಅವರು ಫ್ರಸ್ಟ್ರೇಷನ್ಸಿಂದ ಇದನ್ನು ಮಾಡಿದ್ದಾರೆ. ಕಬ್ಜಾ ಶರಣ ನೀವು ನೋಡಿ ವಿಡಿಯೋ ಹಾಕಿದ್ದೀನಿ ನಾನು, ಓಕೆನಾ? ಎಸ್, ಕಬ್ಜಾ ಶರಣ್ ಅಂದರೆ ಬೇಡ್ಕೊಂಡಿದ್ದಾನೆ, ಅಣ್ಣ ನನಗೇನು ಗೊತ್ತಿಲ್ಲ ಅಣ್ಣ, ಈ ವಿಚಾರಕ್ಕೂ ನನಗೂ ಸಂಬಂಧನೇ ಇಲ್ಲ, ಓಕೆನಾ? ನಾನು ಅಚ್ಚುಕಟ್ಟಾಗಿ ದೇವಸ್ಥಾನಕ್ಕೆ ಹೋಗಿದ್ದವನು, ನಾನು ಯಾಕಪ್ಪ ಸ್ವಾಮಿ ಬರೋಣ ಅಂತ ಬೇಡ್ಕೊಂಡ್ರು. ಕೆಲವರು ಇರ್ತಾರೆ, ಅಂದರೆ ಊರಿಗೆ ಅದೇನೋ ಅಂತಾರಲ್ಲ, ಕೆಲವರು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಅವ್ರುಗಳು ಹೆಂಗಿರುತ್ತಪ್ಪ ಅಂದರೆ ಅವ್ರ ಮೈಂಡ್ ಸೆಟ್ಟು ಏನಾದರೂ ಒಂದು ಆಯಿತು ಅಂದರೆ ನಾನು ಮುಂದೆ ಬಂದುಬಿಟ್ಟು ಡಮ ಅನ್ನಿಸ್ಬಿಡ್ಬೇಕು, ಆಮೇಲೆ ಕೇಸು ಪಾಸ್ ಆಗಂಥದ್ದಾದ್ರೆ ಅಣ್ಣ ಅಪ್ಪ ಅಂತ ಕೈ ಮುಗಿದು ಇದನ್ನು ಮಾಡಿಬಿಡ್ಬೇಕು ಅಂತ. ಆ ಥರದಲ್ಲಿ ಪಾಪ ನಮ್ಮ ಕಬ್ಜಾ ಶರಣಂಗೆ ಯಾರೋ ಒಂದಿಬ್ಬರು ಮೂವರು ತಳಿಸೋ ಅಂತ ಕೆಲಸ ಮಾಡಿದ್ದಾರೆ, ಅಂದರೆ ಹೊಡೆದಿದ್ದಾರೆ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಕಬ್ಜಾ ಶರಣನ ಹತ್ರ ಮಾತಾಡಿದಂಥದ್ದು ವಾಯ್ಸ್ ರೆಕಾರ್ಡ್ ಇದೆ, ಅದನ್ನು ನಾನು ಪ್ಲೇ ಮಾಡ್ತೀನಿ, ಓಕೆನಾ? ಫಸ್ಟೇ ಪ್ಲೇ ಮಾಡಿರ್ತೀನಿ ನೋಡಿ. ಎಂತ ಅಂದರೆ ಪಾಪ ಆ ಹುಡುಗನಿಗೆ ಏನೋ ಗೊತ್ತಿಲ್ಲರಿ, ಏನೋ ಪಾದಯಾತ್ರೆ ಅದು ಇದು, ಅವನು ಕೂಡ ಕಮರ್ಷಿಯಲ್ಲು ಈಗ ಮಾಮೂಲಿ ಗಿಮೋಷನ್ ಮಾಡ್ಕೊಂಡು ಏನೋ ಆ ಹುಡುಗನ ಪಾಡಿಗೆ ಆ ಹುಡುಗ ಶೂಟಿಂಗ್ ಮಾಡ್ಕೊಂಡಿದ್ದಾನೆ. ಕಬ್ಜಾ ಶರಣ ಲೈಕ್ ಬೇರೆ ವಿಚಾರದಲ್ಲಿ ನನಗೆ ಗೊತ್ತಿಲ್ಲಪ್ಪ, ಆಯಿತಾ? ಬೇರೆ ವಿಚಾರದ್ದು ನನಗೆ ಬೇಡ, ಒಳ್ಳೆ ಹುಡುಗ ಅನ್ನೋದಂತೂ ನನಗೆ ಗೊತ್ತಿದೆ. ಯಾಕೆ ಅಂತಂದರೆ ದುರಹಂಕಾರ ಏನಿಲ್ಲ ಆ ಹುಡುಗನಲ್ಲಿ ನಾನು ನೋಡಿದ ಮಟ್ಟಿಗೆ, ಆಯಿತಾ? ಸೊ ಪಾಪ ಆ ಹುಡುಗನ್ನ ಅನೆಸೆಸರಿಯಾಗಿ ಹೊಡೆಯುವಂಥ ಕೆಲಸ ಮಾಡಿದ್ದಾರೆ. ಕೂಲಂಕುಷವಾಗಿ ಯಾವುದೂ ತಿಳ್ಕೊಳ್ದೇನೆ ಜನಗಳು ಕೈ ಮಾಡಿದ್ದು ನಿಜವಾಗ್ಲೂ ಆ ಹುಡುಗನ ಮೇಲೆ ಕೈ ಮಾಡಿದ್ದು ತಪ್ಪು. ಕೆಂಪಣ್ಣನ ಮೇಲೂ ಕೆಂಪಣ್ಣಂಗೂ ಹೊಡೆದ್ಬಿಟ್ಟು ಪಾಪ ಕೆಂಪಣ್ಣನ ಓಡಿಸ್ಬಿಟ್ಟಿದ್ದಾರೆ. ಇವನ್ನೆಲ್ಲ ರವಿ ಮಂಡ್ಯ ಅವ್ರಿಗೂ ಅಷ್ಟೇ ಓಡಿಸ್ಬಿಟ್ಟಿದ್ದಾರೆ. ಅಂದರೆ ಜನಗಳು ಯಾವೊಂದು ಅರ್ಥದಲ್ಲಿ ಹೊಡೆದಿದ್ದಾರೆ, ಬೇರೆ ಬೇರೆ ಆಯಾಮಗಳೆಲ್ಲ ತಿರ್ಕೊತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಾದು ನೋಡೋಣ ಏನೇನು ಎತ್ತೆತ್ತ ಅಂತ. ಸೊ ನಾನು ವಾಯ್ಸ್ ರೆಕಾರ್ಡ್ ಹಾಕಿದ್ದೀನಿ ಅಲ್ಲೇನೆ, ಫಸ್ಟೇ ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಅದನ್ನು ವಾಯ್ಸ್ ರೆಕಾರ್ಡ್ ಕೇಳಿ ನಿಮ್ಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಪಾಪ ಕಬ್ಜಾ ಶರಣ ಅಮಾಯಕ ಅನ್ನಿಸ್ತು ಈ ಒಂದು ವಿಚಾರದಲ್ಲಿ. ದಯವಿಟ್ಟು ಅಪಪ್ರಚಾರ ಮಾಡಬೇಡ್ರಪ್ಪ, ಅಪಪ್ರಚಾರ ಮಾಡಬೇಡಿ. ಒಂದು ನನಗೆ ಗೊತ್ತಿರೋ ಪ್ರಕಾರ ನಾವು ಸೋಷಿಯಲ್ ಮೀಡಿಯಾ ಅಥವಾ ಏನು ಈ ಒಂದು ಯೂಟ್ಯೂಬು ಸೋಷಿಯಲ್ ಮೀಡಿಯಾ ಇದರಲ್ಲೆಲ್ಲ ಬೆಳಿಬೇಕು ಅಂದರೆ ತುಂಬ ಕಷ್ಟ ಐತೆ, ಆಯಿತಾ? ಒಂದೊಂದು ಫಾಲೋವರ್ಸ್ ಬರಬೇಕು ಅಂದ್ರೂ ತುಂಬ ಕಷ್ಟ ಐತೆ. ಒಬ್ಬೊಬ್ಬರು ನಮ್ಮನ್ನು ಇಷ್ಟಪಡಬೇಕು ಅಂದರೆ ತುಂಬ ಕಷ್ಟ. ಒಬ್ಬೊಬ್ಬರು ಇಷ್ಟಪಟ್ಟು ನಮ್ಮನ್ನು ಫಾಲೋ ಮಾಡ್ಕೊತಾರೆ, ಕೆಲವರು ಈ ನನ್ನ ಮಗಂದು ಏನಾದರೂ ತಗಲಾಕೊಂಡ್ರೆ ಸಾಕು ರುಬ್ಬಣ ಅಂತ ಫಾಲೋ ಮಾಡ್ಕೊಂಡಿರ್ತಾರೆ. ಸೊ ಕಷ್ಟಪಟ್ಟಿರ್ತಾರೆ. ಕೆಟ್ಟ ನನ್ನ ಮಕ್ಕಳಿಗೆ ಹೇಳ್ತಾ ಇದ್ದೀನಲ್ಲ, ವಿಡ ಹೊಡೆದು ಬಿಡಬೇಕು, ಜಜ್ಜಿ ಬಿಡಬೇಕು, ಕಲ್ಲಕ್ಕೆ ಇಕ್ಕೊಂಡು ಓಪನ್ ಮಾಡಿಬಿಟ್ಟು ಜಜ್ಜಿ ಬಿಡಬೇಕು ಇಂಥ ನನ್ನ ಮಕ್ಕಳನ್ನ. ಇವನು ರವಿ ಗುಲಾಬ್ ಜಾಮೂನ್ ಅಂತನೋ ಗುಲಾಮ್ ನನ್ನ ಮಗ ಅಂತನೋ ಯಾರೋ ಇದಾನಲ್ಲ ಇವನು,
ಎಲ್ಲ ತಿಕಾ ಮುಚ್ಕೊಂಡು ಗಾಡಿ ಪಾಡಿ ಅದು ಇದು ಅಂದ್ಕೊಂಡು ಇದ್ದ ಇವನು ಮುಚ್ಕೊಂಡು ಆ ಕೆಲಸ ಮಾಡೋದು ಬಿಟ್ಟು ಇಲ್ಲೇ ಇರೋದಕ್ಕೆಲ್ಲ ಹೋಗೋನೆ. ಇಂಥ ನನ್ನ ಮಕ್ಕಳನ್ನ ಬಿಡಬಾರ್ದು. ಪಾಪ ಕಬ್ಜಾ ಶರಣಂದು ಏನು ತಪ್ಪಿಲ್ಲ ಈ ಒಂದು ವಿಚಾರಕ್ಕೆ ಅಂತ ಅನ್ನಿಸ್ತು. ಕಬ್ಜಾ ಶರಣನ ಜೊತೆ ಮಾತಾಡಿದೆ ಆ ಒಂದು ವಿಚಾರದಲ್ಲಿ, ಮತ್ತು ಇನ್ನೂ ಅನೇಕ ಜನರ ಹತ್ರ ಮಾತಾಡಿ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಇದೇ ಥರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್.